ಈ ನಟನೆ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಸೊ ನನ್ಗೆ ಮುಂಚೆಯಿಂದ ನಾನು ಈ ಡ್ಯಾನ್ಸ್ ಆಯ್ತು, ಸ್ಪೋರ್ಟ್ಸ್ ಅಷ್ಟಿರ್ಲಿಲ್ಲ, ಬಟ್ ಆಲ್ ದಿಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಯ್ತು ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಈ ಡ್ರಾಮಾಸ್, ಡ್ಯಾನ್ಸಸ್ ಆ ತರ ಎಲ್ಲ. ಸೊ ನನ್ಗೆ ಹೀಗೆ ಗೊತ್ತಿಲ್ಲ, ನನ್ಗೆ ಹಂಗ ಅನಿಸ್ತು, ಓಕೆ ಐ ಶುಡ್ ಆಕ್ಟ್ ಅಂತ. ನನ್ಗೆ ಈ ತರ ಆಕ್ಟಿಂಗ್ ಎಲ್ಲ ತುಂಬಾ ಇಷ್ಟ ಅಂತ ಎಲ್ಲ. ದೆನ್ ಹಾಗೆ ನನ್ಗೆ ಜಿತೇಶ್ ಅಂತ, ನೀವು ಎಕ್ಸಿಕ್ಯೂಟಿವ್ ರೈಟ್? ಸೊ ಅವ್ರದ್ದು ಹೀಗೆ ಕಾಂಟ್ಯಾಕ್ಟ್ ಸಿಕ್ತು ನನ್ನ ಫ್ರೆಂಡ್ ಕಡೆಯಿಂದ. ದೆನ್ ನಾನು ಸ್ವಲ್ಪ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೆ, ಆಡಿಷನ್ಸ್ ಅದು ಇದು ಅಂತ. ಆಮೇಲೆ ನನ್ನ ಫಸ್ಟ್ ಸೀರಿಯಲ್ ಬಂದ್ಬಿಟ್ಟು ನನ್ನ ರಸಿರಾದೆ. ಸೊ ಅದೊಂದು ಗೆಸ್ಟ್ ಅಪಿಯರೆನ್ಸ್ಗೆ ಅಂತ ಐ ಗಾಟ್ ಅ ಕಾಲ್. ಸೊ ಸರಿ ಅಂತ ದೆನ್ ಐ ವಾಸ್ ಲೈಕ್, ಆಪರ್ಚುನಿಟಿ ಸಿಗ್ತದೆ, ಯಾಕೆ ಬಿಡೋದು? ದೆನ್ ಐ ಜಸ್ಟ್ ಕೇಮ್ ಹಿಯರ್. ಸೊ ಹಾಗಾಗಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅಂದ್ರೆ ಈಗ ಬಾಗಲಕೋಟೆನಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಇಲ್ಲ, ನಾನು ಅಲ್ಲಿ ಬರೀ ಕಾಲೇಜ್ ಮುಗಿಸಿದ್ದು. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಡೈರೆಕ್ಟ್? ಇಲ್ಲ ಇಲ್ಲ ಇಲ್ಲ, ನಾನು ಲಿಂಗಸೂರಲ್ಲಿದ್ದೆ. ಪ್ರಾಕ್ಟೀಸ್ ಅಲ್ಲಿ ಮಾಡಿದೆ ಅಂದ್ರೆ ಪ್ರಾಪರ್ ಪ್ರಾಕ್ಟೀಸ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಲಿಂಗಸೂರಲ್ಲಿ ನಾರ್ಮಲ್ ಅಂದ್ರೆ ನಮ್ಮ ಫ್ರೆಂಡ್ ಕ್ಲಿನಿಕ್ ಇದೆ, ನನ್ನ ಸೀನಿಯರ್ ಕ್ಲಿನಿಕ್, ಅಲ್ಲಿ ಹೋಗ್ತಾ ಬರ್ತಾ ಇದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಒಂದ್ ಕ್ಲಿನಿಕ್ ಜಾಯ್ನ್ ಆದೆ, ಇಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಸೊ ಇಲ್ಲಿಗೆ ಬಂದಿದ್ದು ನಟನೆಯ ಮೂಲಕ, ಅಂದ್ರೆ ನಟನೆ ಮಾಡ್ಬೇಕು ಅಂತ ಬೆಂಗಳೂರು ಸೇರ್ಕೊಂಡಿದ್ದು? ಹಾಗೆ ಲೈಕ್ ಬೋತ್ ಅಂತ ಹೇಳ್ಬೋದು, ಎರಡು. ಅಂದ್ರೆ ನನ್ನ ಕ್ಲಿನಿಕ್ ಕೂಡ ಇಲ್ಲಿ ಸ್ವಲ್ಪ, ಇಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ ಲಿಂಕ್ಸೂರ್. ಸೊ ನಾನು ಅನ್ಕೊಂಡ್ ಸರಿ ಇಲ್ಲಿ ಪ್ರಾಕ್ಟೀಸು ಮಾಡೋಣ, ಒನ್ಸ್ ಐ ಗೆಟ್ ಆಪರ್ಚುನಿಟಿ ಆ ಕಡೆನೂ ಹೋಗ್ಬೋದು ಅಂತ ಇಲ್ಲಿ ಬಂದೆ. ಸೊ ಬೆಂಗಳೂರಿಗೆ ನಟನೆ ಮಾಡ್ಬೇಕು ಅನ್ನೋ ಆಸೆಯ ಜೊತೆಗೆ ನಂದು ಕೆಲಸನೂ ಕೂಡ ಒಂದೊಳ್ಳೆ ಎಕ್ಸ್ಪ್ಲೋಷನ್ ಸಿಗುತ್ತೆ, ಒಂದೊಳ್ಳೆ ಎಕ್ಸ್ಪೋಜರ್ ನನಗೋಸ್ಕರ ಕಾಯ್ತಾ ಇದೆ ಅಂತ ಆಸೆ ಇಟ್ಕೊಂಡು ಬಂದಿದ್ದೀರಾ. ಬಟ್ ಅಗೇನ್ ಅದಾದ್ಮೇಲೆ ಸ್ಟಾರ್ಟ್ ಆಗಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ. ಸೊ ಹೇಗೆ ಆಡಿಷನ್? ಸೊ ಅದಾದ್ಮೇಲೆ ಸುಮಾರು ವರ್ಷ ಆಯ್ತು. ಅದು ನನ್ನ ರಸಿರಾದೆ ಮುಗಿದ್ಮೇಲೆ ಇದು ಸ್ಟಾರ್ಟ್ ಆಗಿರೋದೇ ಆಮೇಲೆ. ದೆನ್ ಕೋವಿಡ್ ಬಂತು. ಎಕ್ಸಾಕ್ಟ್ಲಿ, ಈಗ ರೀಸೆಂಟ್ 1 year 2 years ಆಯ್ತು ಲಕ್ಷ್ಮಿ ಅವರ ಬಂದು. ಸೊ ಅದಾದ್ಮೇಲೆ ಸ್ಟಾರ್ಟ್ ಆಗಿರೋದು. ಸೊ ಕೋವಿಡ್ ಏರಾದಲ್ಲಿ ಹೇಗಿತ್ತು ಬೆಂಗಳೂರು ಜೀವನ? ನಾನು BBMP ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಕೋವಿಡ್ ಡಾಕ್ಟರ್ ಆಗಿ. ಹೌದು, ಫಸ್ಟ್ ವೇವ್ ಮನೇಲೇ ಇದ್ದೆ. ಸೆಕೆಂಡ್ ವೇವ್ ಅಂದ್ರೆ ಫಸ್ಟ್ ವೇವ್ ಅಲ್ಲಿ ಅಪ್ಪ ಅಮ್ಮ ಒಪ್ಲಿಲ್ಲ, ಬೇಡ ಅಂತ ಹೇಳಿದ್ರು. ಇಟ್ ವೆರಿ ಅವ್ರಿಗೆ ಅದು ಇಲ್ಲ ಬೇಡ ಮನೆ. ಇಲ್ಲ, ಸೆಕೆಂಡ್ ವೇವ್ ತುಂಬಾ ಪೀಕ್ ಬೇರೆ ಹೋಗಿತ್ತು. ಅವಾಗೆಲ್ಲ ಬಿಡ್ಲೇ ಇಲ್ಲ ನಮ್ಮ ಮನೇಲಿ. ಆಮೇಲೆ ಲಾಸ್ಟ್ಗೆ ಐ ಜಾಯಿನ್, ನನ್ನ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಿದ್ರು. ಸೊ ಐ ವಾಸ್ ಲೈಕ್, ಇನ್ನು ಎಷ್ಟು ದಿನ ಮನೆ ನಂಗೆ ಸಾಕಾಗಿ ಹೋಗಿದ್ದು. ಸೊ ಐ ವಾಸ್ ಲೈಕ್, ಇಲ್ಲ ಬೇರೆ ಮಾಡ್ತೀನಿ ಅಂತ. ಬಟ್ ಹೆಂಗೆ ಅದು ಕೋವಿಡ್ ಆ ಟೈಮಲ್ಲಿ? ಅಯ್ಯೋ, ಕಣ್ಮುಂದೆನೆ ಜನ ಸಾಯ್ತಿದ್ರು. ಇಟ್ ವಾಸ್ ವೆರಿ ಒಂಥರ ಅಲ್ಲಿ ವರ್ಕ್ ಮಾಡೋದು ಹೆಂಗಂದ್ರೆ ಒಂಥರ ಮೆಂಟಲಿ ಡ್ರೈನ್ ಔಟ್ ಆಗೋಗ್ಬಿಟ್ಟಿದ್ವಿ ನಾವು. ಬೆಡ್ಸ್ ಕೊಡ್ಬೇಕು, ಯಾರಿಗಂತ ಕೊಡ್ತೀರಾ? ದೇರ್ ಆರ್ 2 patients ಇನ್ ಫ್ರಂಟ್ ಆಫ್ ಯು. ನೀವು ಈ ತರ ಬೆಡ್ ಅಲಾಟ್ ಮಾಡ್ಬೇಕೀಗ ಅವ್ರಿಗೆ. ಸೊ ಯು ಕ್ಯಾನ್ ಅಂದ್ರೆ ಇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೂ ಏನಾದ್ರು ಆಗ್ಬೋದು, ಇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೂ ಏನಾದ್ರು ಆಗ್ಬೋದು. ಸೊ ಇಟ್ ವಾಸ್ ವೆರಿ ಒಂಥರ ಇದಿತ್ತು. ಅಂಡ್ ಅದಾದ್ಮೇಲೆ ಈ ತರ ಸರ್ವೇಸ್ ಎಲ್ಲ ಮಾಡ್ತಿದ್ವಿ ನಾವು. ಅದಾದ್ಮೇಲೆ ಸ್ವಲ್ಪ ಪೀಕ್ ಕಮ್ಮಿ ಆದ್ಮೇಲೆ ಜಸ್ಟ್ ಬರೀ ಇನ್ಫೆಕ್ಟ್ ಆಗ್ತಿದ್ರು ನೋಡಿ, ಅಂದ್ರೆ ಪಾಸಿಟಿವ್ ಬರ್ತಿತ್ತು. ಮತ್ತೆ ಮನೆಯಲ್ಲಿ ಐಸೋಲೇಷನ್ ಎಲ್ಲ ಮಾಡ್ಬಿಟ್ಟು ಆವಾಗ ಸ್ವಲ್ಪ ಮತ್ತೆ ನೆಗೆಟಿವ್ ಬಂದ್ಮೇಲೆ ದೇ ಹ್ಯಾವ್ ಟು ಸ್ಟಾರ್ಟ್ ಬ್ಯಾಕ್ ದೇರ್ ಡೈಲಿ ರೂಟೀನ್ ಅಂತ ಇತ್ತಲ್ವಾ. ಆಗ ಕೂಡ ಅಷ್ಟೇ, ಆಗ ಸ್ವಲ್ಪ ನಾರ್ಮಲೈಸ್ ಆಯ್ತು. ಸೊ ಆಗ ಬರೀ ಈ ತರ ಪ್ರೈಮರಿ ಕಾಂಟ್ಯಾಕ್ಟ್ಸ್ನೆಲ್ಲ ನಾವು ಹೋಗಿ ಕ್ವಾರಂಟೈನ್ ಮಾಡಿ ಆ ತರ. ಸೊ ಆ ಟೈಮಲ್ಲಿ ನಟನೆ ಅನ್ನೋದು ಮೈಂಡಲ್ಲೇ ಇರ್ಲಿಲ್ಲ? ಇರ್ಲಿಲ್ಲ, ಆ ಪೀಕ್ ಟೈಮಲ್ಲಿ ಅಂತೂ ಇರ್ಲಿಲ್ಲ. ದೆನ್ ಆಮೇಲೆ ನಾರ್ಮಲೈಸ್ ಆಗ್ತಾ ಸ್ವಲ್ಪ ಎವ್ರಿಥಿಂಗ್ ಸ್ಟಾರ್ಟೆಡ್, ಅಂದ್ರೆ ಎಲ್ಲ ಸ್ಟಾರ್ಟ್ ಆಯ್ತು. ಈ ಆಫೀಸಸ್ ಎಲ್ಲ ಸ್ಟಾರ್ಟ್ ಆಯ್ತು, ಜನ ಬರಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆಲ್ಲ ಇಟ್ ವೆಂಟ್ ನಾರ್ಮಲ್. ಬಟ್ ಹೆಂಗೆ ಆ ಟೈಮಲ್ಲಿ, ಅಂದ್ರೆ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ರಿ? ಗ್ಲೌಸ್, ಮಾಸ್ಕ್, ದಟ್ ಗ್ಲಾಸ್ ಕ್ಯಾಪ್ಸ್ ಅದೆಲ್ಲ ಹಾಕ್ಲೇಬೇಕಿತ್ತು, ಅದೆಲ್ಲ ಇರ್ತಿತ್ತು. ಯು ಹ್ಯಾವ್ ಟು ಟಚ್ ದ ಪೇಷಂಟ್ ಆನ್ ಎಲ್ಲರದು ಇರ್ಲಿಲ್ಲ. ಆಫೀಸರ್ಸ್ ಎಲ್ಲ ಹೈಯರ್ ಸೀನಿಯರ್ಸ್ ಎಲ್ಲ ಇದ್ ಮಾಡ್ಬಿಟ್ಟು ವಿ ಹ್ಯಾಡ್ ಟು ಫಾಲೋ ಇಟ್ ಅಪ್ ಆತರ. ಬಟ್ ಆಮೇಲೆ ಅದು ಪೀಕ್ ಕಮ್ಮಿ ಆದ್ಮೇಲೆ ವಿ ಹ್ಯಾಡ್ ಟು ವಿಸಿಟ್ ದೆಮ್. ಅವ್ರು ಪಾಸಿಟಿವ್ ಇದ್ರು ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ ಈ BBMP ಇಂದ ಒಂದ್ ಕಿಟ್ ರೆಡಿ ಮಾಡಿದ್ರು. ಈ ಟ್ಯಾಬ್ಲೆಟ್ಸ್ ಆಯ್ತು, ವಿಟಮಿನ್ C ಟ್ಯಾಬ್ಲೆಟ್ಸ್ ಆಯ್ತು, ORS ಪ್ಯಾಕೆಟ್ಸ್ ಎಲ್ಲ ಆಯ್ತು. ಸೊ ಅದನ್ನೆಲ್ಲ ನಾವು ಅವ್ರಿಗೆ ಕೊಟ್ಟು ಬಂದು, ಅವ್ರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನೇ ಇದ್ರು, ಲೈಕ್ ಮನೇಲಿ ಯಾರ್ಯಾರಿದ್ದಾರೆ ಏನು, ಅವ್ರನ್ನೆಲ್ಲ ಟೆಸ್ಟ್ ಮಾಡಿಸಿ ಆ ತರ ಇತ್ತು. ಬಟ್ ಆ ಟೈಮಲ್ಲಿ ಏನ್ ಅನ್ನಿಸ್ತು ಕೋವಿಡ್ ಟೈಮಲ್ಲಿ? ಬಿಕಾಸ್ ನಿಮ್ ಮುಂದೆನೆ 4 ಜನ ಸಾಯ್ತಾ ಇದಾರೆ, 4 ಜನ ಬಿಡುಗಡೆ ಆಗ್ತಾ ಇದಾರೆ, ಅಫ್ಕೋರ್ಸ್ 4 ಜನ ಮತ್ತೆ ಬರ್ತಾ ಇದಾರೆ ಅಡ್ಮಿಟ್ ಆಗೋದಕ್ಕೆ.
ಇಟ್ ವಾಸ್ ವೆರಿ ಹಾರಿಬಲ್. ಒಂಥರ ಮೆಂಟಲಿ ಡ್ರೈನ್, ಅಂದ್ರೆ ನಾಳೆ ಏನಾಗುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ಅದ್ರಲ್ಲೂ ನಮ್ಗೆ. ನಾವು ಟಿವಿಲಿ ಕುತ್ಕೊಂಡು ಸಪ್ರೇಟ್, ದಟ್ ಇಸ್ ಅ ಡಿಫ್ರೆಂಟ್ ಪಾರ್ಟ್. ಟಿವಿಲಿ ಹೌದು. ಕುತ್ಕೊಂಡು ನೋಡೋದು, ಬಟ್ ಅಲ್ಲಿದ್ದು ನೀವು ಅನುಭವಿಸ್ತಿದ್ದೀರಾ ನೋಡ್, ಆ ಫ್ಯಾಮಿಲೀಸ್ ನ ಮಾತಾಡ್ಸೋದಾಯ್ತು, ಸಾಯ್ತಾ ಅವ್ರ ಜೊತೆ ಇದ್ದೀರಾ. ಬರೋದು, ಹೌದು. ಫ್ಯಾಮಿಲೀಸ್ ಅವರು ಪೇರೆಂಟ್ಸ್ ಬರ್ತಿದ್ರು, ಕೆಲವೊಬ್ರು ಮಕ್ಳು ಬರ್ತಿದ್ರು. ಅಯ್ಯೋ, ಇಟ್ ವಾಸ್ ವೆರಿ ಮೆಂಟಲಿ ಡ್ರೈನ್ Situations. ಅಂದ್ರೆ ನಿಮ್ಗೆನೆ ಅವ್ರಿಗೆ ಧೈರ್ಯನೇ ಹೇಳಕ್ ಆಗ್ತಿರ್ಲಿಲ್ಲ ನಮ್ಗೆ. ಒಂಥರ ಆತರ ಆಗ್ಬಿಡ್ತಿತ್ತು. ಅಂದ್ರೆ ನಾಳೆ ಈ ಚೆನ್ನಾಗಿರ್ತಾರೆ ನಿಮ್ ಜೊತೆ, ನಾಳೆ ಅವರೇ ಪಾಸಿಟಿವ್ ಆಗ್ಬಿಟ್ಟಿರ್ತಾರೆ, ಅವರೇ ಸೀರಿಯಸ್ ಆಗ್ಬಿಟ್ಟಿರ್ತಾರೆ, ಆತರ. ಸೊ ಇಟ್ ವಾಸ್ ಒಂಥರ ಇಟ್ ವಾಸ್ ಅ ಫೈಟ್, ಲೈಫ್ ಅಂಡ್ ಡೆತ್ ಫೈಟ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಹುಡುಗಿ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು, ಅದಾದ್ಮೇಲೆ ನಟನೆಗೆ ಬಂದ್ಬಿಟ್ರು ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ again. ಬಾರಮ್ಮ. ಸೊ ಐ ಥಿಂಕ್ ನನ್ನ ರಾಧೆ ಆದ್ಮೇಲೆ ಯು ಜಸ್ಟ್ ಡೈರೆಕ್ಟ್ಲಿ ಕೇಮ್ ಟು ಲಕ್ಷ್ಮೀ ಬಾರಮ್ಮ, ರೈಟ್? ಸೊ ಓಕೆ, ಸೊ ಲಕ್ಷ್ಮೀ ಬಾರಮ್ಮ ಹೇಗ್ ಸಿಕ್ತು ಅಂತ? ಲಕ್ಷ್ಮೀ ಬಾರಮ್ಮ ಅದೇ ಜಿತೇಶ್ ಇಂದ ಅಂತಾನೆ ಹೇಳ್ಬೋದು. ನನ್ಗೆ ಆಡಿಷನ್ಸ್ ಬರ್ತಾ ಇತ್ತು ಈ ಮ್ಯಾನೇಜರ್ಸ್ ಕಡೆಯಿಂದ. ದೆನ್ ನಾನು ವಿಡಿಯೋಸ್ ಮಾಡಿ ಕಳಿಸ್ದೆ, ಮತ್ತೆ ಹೋದೆ, ಮೂಕ್ ಟೆಸ್ಟ್ ಆಯ್ತು, ಲುಕ್ ಟೆಸ್ಟ್ ಆಯ್ತು, ಸೆಲೆಕ್ಟ್ ಆಯ್ತು, ಸೆಲೆಕ್ಟ್ ಆಯ್ತು, ಆಮೇಲೆ ಶೂಟ್ ಸ್ಟಾರ್ಟ್ ಆಯ್ತು, ಆಲ್ ಗುಡ್. ಸೊ ಅದಾದ್ಮೇಲೆ Started. ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈಫ್ ಅನ್ಸುತ್ತಲ್ಲ. ಹಾ. ಸೊ ಐ ಥಿಂಕ್ ಅದು ಸ್ಟಾರ್ಟ್ ಆದ್ಮೇಲೆ ಇದು BBMP ಕೋವಿಡ್ ಮುಗಿದ್ಮೇಲೆ ದೆನ್ ಮುಗೀತು, ನಮ್ ಕಾಂಟ್ರಾಕ್ಟ್ ಬೇಸಿಸ್ ತರ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅದ್ ಮುಗೀತು. ಅದಾದ್ಮೇಲೆ ನನ್ಗೆ ಮತ್ತೆ ಸ್ವಲ್ಪ ದಿನ ಮನೆಗೆ ಹೋಗಿ ಬಂದು ಬ್ರೇಕ್ ತಗೊಂಡಾದ್ಮೇಲೆ ದೆನ್ ಈ ಸ್ಟಾರ್ಟ್ ಆಯ್ತು. ಸ್ಟಾರ್ಟೆಡ್ ಇದು ಸ್ಟಾರ್ಟ್ ಆದ್ಮೇಲೆ ದೆನ್ ಅಗೇನ್ ಐ ಸ್ಟಾರ್ಟೆಡ್ ಮೈ ಕೋವಿಡ್ ಆದ್ಮೇಲೆ ರೀಸ್ಟಾರ್ಟ್ ಅನ್ಸುತ್ತೆ ಲೈಫ್ ಎಲ್ಲರಿಗೂ ಅಲ್ಲ. ಸೊ ಅದಾದ್ಮೇಲೆ ಲಕ್ಷ್ಮೀ ಬಾರಮ್ಮ ಬರ್ತೀರಾ, ಆಡಿಷನ್ ಅಟೆಂಡ್ ಮಾಡ್ತೀರಾ, ಎಲ್ಲ ಆಗುತ್ತೆ, ಸೆಲೆಕ್ಟ್ ಆಗುತ್ತೆ, ವಿಧಿ ಪಾತ್ರ ಅನ್ನೋದಕ್ಕೆ. ಭಾಗ್ಯಲಕ್ಷ್ಮಿ ಹ್ಯೂಜ್, ತಂಡನೇ ಹ್ಯೂಜ್. ಅಂದ್ರೆ ಯಾವ ತನ್ವೀರ ಐ ಮೀನ್ ನಮ್ಮ ಕೀರ್ತಿ ಪಾತ್ರ ನೋಡಿದ್ರೆ ಅವ್ರದೇ ಒಂದ್ ಕತೆ ಎಳಿಬಹುದು, ಭೂಮಿ ಪಾತ್ರ ನೋಡಿದ್ರೆ ಅಕ್ಕಮ್ಮ ಅಂತ ಇವ್ರದೇ ಒಂದ್ ಕತೆ, ಎಲ್ಲಾರು ಇದೀರಾ ಅದ್ರೊಳಗಡೆ. ಬಟ್ ಎಲ್ಲಾರು ರೀಚ್ ಆದ್ರಿ ಅದು ಹರವಾಯಿಂದ. ಅಂದ್ರೆ ಡಿಡ್ ಯು ಎಕ್ಸ್ಪೆಕ್ಟ್ ದಿಸ್ ಮಚ್ ಫೇಮ್? ಇಲ್ಲ, ನಿಜವಾಗ್ಲೂ ನಾನು ಈ ತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನಾನು ತುಂಬಾ ಕಲ್ತಿದ್ದೀನಿ. ಒನ್ಸ್ ಅಂದ್ರೆ ಡೇ 1 ಇಂದನೂ ಆ ಪಾತ್ರ ಹೇಗ್ ನಾನು ಅದನ್ನ ವಿಧಿ, ಲೈಕ್ ಆರೋಗೆನ್ಸ್, ಕೋಪ, ಕಿರ್ಚಾಡೋದು, ನಾನು ಅಂದ್ರೆ ಐ ವಾಸ್ ಟ್ರೈಂಗ್ ಟು ಗಿವ್ ಮೈ ಬೆಸ್ಟ್ ಎವ್ರಿ ಡೇ. ಎಕ್ಸಾಕ್ಟ್ಲಿ. ಈ ತರ ಕಿರ್ಚ್ಬೇಕು, ಈ ಟೋನ್ ನ ಈ ತರ ಇರ್ಬೇಕು. ಅಂಡ್ ನಮ್ ಡೈರೆಕ್ಟರ್ ಸರ್ ಕೂಡ ಓ ಮೈ ಗಾಡ್ ತುಂಬಾನೇ ಹೇಳ್ಕೊಟ್ರು, ಬೈತಿದ್ರು ಕೂಡ. ಬಟ್ ನಾನ್ ಯಾವತ್ತೂ ಈ ತರ ಅನ್ಕೊಂಡ್ಲಿಲ್ಲ, ಬೈದ್ಬಿಟ್ರು ನಂಗೆ ಅಂತ. ಬಟ್ ಇಟ್ ವಾಸ್ ಅ ಲೆಸನ್ ನನ್ಗೆ, ಸ್ಪೆಷಲಿ ನನ್ಗೆ. ಲೈಕ್ ನಾನು ಸ್ಟಾರ್ಟ್ ಮಾಡಿರೋದು ಅಂದ್ರೆ ನನ್ಗೆ ತುಂಬಾ ಗ್ಯಾಪ್ ಆಗ್ಬಿಟ್ಟಿತ್ತು ದೆನ್ ಮೈ ಫಸ್ಟ್ ಸೀರಿಯಲ್. ಸೊ ಇದು ಲೈಕ್ ಇಟ್ ವಾಸ್ ಅ ರೀಸ್ಟಾರ್ಟ್. ಅಂದ್ರೆ ಈ ಸ್ಕೂಲಿಗೆ ಫಸ್ಟ್ ಡೇ ಹೋದಾಗ ಹೆಂಗೆ, ಅಯ್ಯೋ ಹಂಗೆ ಸೊ ಆ ತರ ಇತ್ತು. ಸೊ ಅಲ್ಲಿಂದ ತುಂಬಾನೇ ಎವ್ರಿ ಸೀನ್ ಏನೇ ಬರೀತಿದ್ರು ಮ್ಯಾಮ್, ಇದು ರೈಟರ್ಸ್ ಎಲ್ಲ. ಸೊ ಅಲ್ಲಿಂದ ನಾನು ಅದನ್ನ ಹೇಗ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಹೇಗ್ ಮಾಡ್ಬೇಕು ಅಂತ ಯಾವಾಗ್ಲೂ ಅದೇ ಇರ್ತಿತ್ತು ತಲೆಯಲ್ಲಿ. ಓಕೆ, ಐ ಥಿಂಕ್ ಜಿತೇಶ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರ, ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ? ಜಿತೇಶ್ ಮ್ಯಾಮ್ ಮತ್ತೆ ಜಯ ಮ್ಯಾಮ್. ಜಿತೇಶ್ ಮ್ಯಾಮ್ ಸರ್, ಜಿತೇಶ್ ಸರ್ ಪಾಪ ಜಿತೇಶ್ ಅವ್ರು ನಿಜ ಏನು ಮಾತಾಡ್ತೀಯಮ್ಮ ಅಂತ ಅಲ್ಲ. ಬಟ್ ಎನಿವೇಸ್ ಜಿತೇಶ್ ಸರ್ ಹಾಗೇನೆ ಜಯ ಮ್ಯಾಮ್. ಓಕೆ ಜಯ ಅಲ್ವಾ ಮ್ಯಾಮ್? ಓಕೆ ಡನ್. ಸೊ ಇಬ್ರು ಕೂತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಇವಾಗ ಯಾವ್ದಾರ ಆರ್ಟಿಸ್ಟ್ ಅಥವಾ ಏನೇ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಕ್ಯಾರೆಕ್ಟರ್, ನನ್ನ ರಾಧೆ ವಾಸ್ ಕಂಪ್ಲೀಟ್ಲಿ ಶಾರ್ಟ್ ಟೈಮ್ ನಿಮ್ಗೆ ಅದು ಕ್ಯಾರೆಕ್ಟರ್ ಸಿಕ್ಕಿದ್ದು. ಬಟ್ ಅದಾದ್ಮೇಲೆ ಬಂದಿದ್ದು ನಿಮ್ಗೆ ಈ ಸೀರಿಯಲ್ ಇಟ್ ಈಸ್ ನಾಟ್ ಎಟ್ ಆಲ್ ಸೈಡ್ ಕ್ಯಾರೆಕ್ಟರ್, ಐ ಟೆಲ್ ಯು. ಸೊ ಸಖತ್ ಹೈಲೈಟಿಂಗ್ ಕ್ಯಾರೆಕ್ಟರ್ ಇದು. ಬಟ್ ಏನಾಗುತ್ತೆ ಒಂದು ಆರ್ಟಿಸ್ಟ್ಗೆ ಫಸ್ಟೇ ಒಂದು ವಿಲನ್ ಪಾತ್ರ ಅಂತ ಕೊಟ್ಟಾಗ ಅದೊಂಥರ ಯೋಚನೆ, ಫಸ್ಟಿಗೆ ನಾನು ವಿಲನ್ ಕಾಣಿಸ್ಕೋಬೇಕಾ, ಅಯ್ಯೋ ಜನ ನನ್ನ ಹಂಗೆ ಎಕ್ಸೆಪ್ಟ್ ಮಾಡ್ಬಿಟ್ರೆ, ಹಿಂಗೆಲ್ಲ ಇರುತ್ತಲ್ವಾ, ಆ ಅಸಂಪ್ಷನ್ ಇರುತ್ತೆ, ರೈಟ್? ತಪ್ಪಂತೂ ಅಲ್ಲ ಅದು. ಯಾಕಂದ್ರೆ ಫಸ್ಟೇ ವಿಲನ ಕಾಣಿಸ್ಕೊಂಡ್ರೆ ನನ್ನ ಜನಕ್ಕೆ ಹಂಗೆ ರೀಚ್ ಆಗ್ಬಿಡ್ತೀನಿ, ನೆಕ್ಸ್ಟ್ ಇಂದ ನಾನು ಅದೇ ಪಾತ್ರ ಕರೀತಾರೆ, ಹಂಗೆ ನೋಡಕ್ ಸ್ಟಾರ್ಟ್ ಮಾಡ್ತಾರೆ, ನಾನೇ ಹಂಗೆ ಅನ್ಕೊಂಡ್ಬಿಡ್ತಾರೆ ಜನ. ಅನ್ನೋ ತರದ್ ಒಂದಷ್ಟು ಈ ಫ್ರೆಶರ್ ಆಗಿರೋ ಟೈಮಲ್ಲಿ ಇದೆಲ್ಲ ಇರುತ್ತೆ ನಮ್ಗೆ. ಬಟ್ ಇದೆಲ್ಲಾನು ಮೀರಿ ನೀವು ಆ ಪಾತ್ರನ ಒಪ್ಕೊಂತಾರೆ, ನಿಮ್ಗೆ ಯಾವ ತರ ರಿಗ್ರೆಟ್ ಇತ್ತ, ಫಸ್ಟೇ ವಿಲನ್ ಪಾತ್ರ ನಾನು ಮಾಡ್ಬಿಟ್ಟೆ ಆ ತರ? ನನಗೆ ಆ ಪಾತ್ರ ತುಂಬಾ ಖುಷಿ. ನಂಗೆ ಮಾಡ್ಬೇಕು ಅಂದ್ರೆ ನನ್ಗೆ ಆತರ ಏನು ಇರ್ಲಿಲ್ಲ. ನನ್ಗೆ ಇದೆ ವಿಲನ್ ಪಾತ್ರ ಸಿಕ್ಕಿದೆ, ಅದು ನೆಗೆಟಿವ್ ಸಿಕ್ಕಿದೆ ಅಂತ ಏನೂ ಇರ್ಲಿಲ್ಲ. ನನ್ಗೊಂದ್ ಸಿಕ್ತು, ನಾನು ಅದನ್ನ ಮಾಡ್ಬೇಕು ಅಂತ ನನ್ಗಿದ್ದು. ಅದೇ ಆ ಪಾತ್ರ ಈ ತರ ಅಂತ ಹೇಳಿ. ಬಟ್ ಈಗ ಮನೇಲಿ ಹೇಳಿದ್ರಿ, ನಾ ಈ ತರ ನಟಿಸ್ತೀನಿ, ಓಕೆ, ಈ ತರ ಲಕ್ಷ್ಮೀ ಬಾರಮ್ಮ ಸಿಕ್ತು, ಬ್ಯಾಂಗ್ಳೂರಲ್ಲಿ ಇದೀನಿ, ಅವಾಗ ಅವರ ರಿಯಾಕ್ಷನ್ ಹೇಗಿತ್ತು?
ದೇ ವರ್ ವೆರಿ ಹ್ಯಾಪಿ. ವಾವ್. ಓ ನೀನು ಸರಿ ಅದ್ ಮಾಡ್ತೀಯಾ ಈಗ, ಹೇಗೆ ಹ್ಮ್. ಮತ್ತೆ ನಿನ್ ಪ್ರಾಕ್ಟೀಸ್ ಹೇಗೆ, ಅದೇ ಡೌಟ್ ಇತ್ತು. ದೆನ್ ಇಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ನನ್ಗೆ ಇಷ್ಟ, ನಾನು ಮಾಡ್ಬೇಕು. ಸರಿ ಆಯ್ತು, ಖುಷಿನೇ, ನಿಂಗೆ ಇದಾದ್ಮೇಲೆ ಸಿಕ್ತು, ಇನ್ನೊಂದು ಅಪರ್ಚುನಿಟಿ ಸಿಕ್ತು, ಮಾಡ್ಕೊಂಡು ಹೋಗು ಅಂತ ಮನೇಲೆಲ್ಲರೂ ತುಂಬಾ ಖುಷಿ ಇದ್ರು.